ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಕಿಡ್ಸ್ ಫೇವ್ರೇಟ್ ಆಗಿರುವಂತ ಸ್ನ್ಯಾಕ್ಸ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇದು ಹೆಲ್ದಿ ಕೂಡ ಐತ್ರಿ, ಮಕ್ಳಿಗೆ ಹಿಡ್ಕೊಂಡು ದೊಡ್ಡೋರ್ ತನ ಇಷ್ಟ ಆಗುವಂತದ್ನು ಐತ್ ನೋಡ್ರಿ. ಕ್ರಿಸ್ಪಿ ಕೂಡ ಐತ್ರಿ, ಟೇಸ್ಟಿ ಕೂಡ ಐತ್ರಿ. ಬರೀ ಟೇಸ್ಟಿ ರೆಸಿಪಿ ಹೆಂಗ್ ಮಾಡೋದಂತ ಹೇಳಿ ನೋಡಿ ಬಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡಿನ್ರಿ, 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಂಡಿನ್ರಿ, ಮತ್ತೆ 1-2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿನ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿನ್ರಿ. ಅದರಂತೆನೆ 1 ಸ್ಪೂನ್ ಆಗೋಷ್ಟು, 1 ಸ್ಪೂನ್ ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಅಜ್ವೇನ ಈ ತರ ಕೈಲಿ ತಿಕ್ಕಿ ಹಾಕೋಬೇಕ್ರಿ. ಅದರಿಂದ ಸ್ಮೆಲ್ ಅನ್ನೋದು ಮಸ್ತಾಗೆ ಬರ್ತೈತ್ರಿ. ಮತ್ತೆ ನೆಕ್ಸ್ಟ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡಿನ್ರಿ, ಸ್ವಲ್ಪ ಬಟರ್ ಹಾಕೊಂಡಿನ್ರಿ. ನಿಮ್ ಹತ್ರ ಬಟರ್ ಇಲ್ಲಂದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದ್ರಿ. ನೆಕ್ಸ್ಟ್ ಇದಕ್ಕೆ ಚೀಸ್ ಹಾಕೊಳತ್ತೀನಿ ನೋಡ್ರಿ. ಮಕ್ಳಿಗೆ ಚೀಸ್ ಅಂದ್ರೇನೆ ಬಹಳ ಇಷ್ಟ ರೀ. ಅಂತದ್ರಾಗ ನಾವು ಚೀಸ್ ಹಾಕಿ ಈ ತರ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಬಹಳ ಇಷ್ಟಪಟ್ಟು ತಿಂತಾರ್ರಿ. ಮತ್ತೆ ಒಂದ್ಸತಿ ನೀವು ಈ ತರ ಮಾಡಿಟ್ರೆ ಅಂದ್ರೆ 1-2 ತಿಂಗಳಾದ್ರೂ ಇದು ಕೆಡಂಗಿಲ್ರಿ. ಅಟ್ಟೆ ಕ್ರಿಸ್ಪಿ ಆಗಿರ್ತೈತ್ರಿ, ಮತ್ತೆ ತಿನ್ನಕ್ ಕೂಡ ಮಸ್ತ್ ರುಚಿಯಾಗಿರ್ತೈತಿ ನೋಡ್ರಿ. ಇದನ್ನೇನ್ ಮಾಡಮ್ರಿ, ಚಂದಾಗೆ ಎಲ್ಲ ಕಲ್ಸ್ಕೊಳ್ಳೋದಾಗನ ಇದಕ್ಕ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಕಲ್ಸ್ಕೋಬೇಕು ನೋಡ್ರಿ. ಈ ತರ ನೀವು ಮಕ್ಳಿಗೆ ಮಾಡ್ಕೊಟ್ರಿ ಅಂತ ಇಟ್ಕೋರಿ, ಕುರ್ಕುರೆ ಚಿಪ್ಸ್ ಅದು ಇದು ಏನು ತಿನ್ನಲ್ರಿ. ಇದೇ ತರ ದಿನ ಮಾಡ್ಕೊಡು ಅಂತ ಹೇಳಿ ಹಠ ಮಾಡೋದಂತ್ರು ಗ್ಯಾರಂಟಿ ನೋಡ್ರಿ. ಅಷ್ಟು ಟೇಸ್ಟಿಯಾಗಿರ್ತೈತ್ರಿ ಇದು. ಇವಾಗ ನೋಡ್ರಿ, ನಾನು 1 ಕಪ್ ಹಾಲು ತಗೊಂಡಿನ್ರಿ, ಅದ್ರಾಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ಕಲ್ಸ್ಕೋಬೇಕು ನೋಡ್ರಿ. 5 ನಿಮಿಷ ಇದನ್ನೇನ್ ಮಾಡಮ್ರಿ, ನೆನೆಯಕ್ ಇಟ್ಬಿಡುಮಂತ್ರಿ. ಅಂದ್ರೆ 5 ನಿಮಿಷ ಪಕ್ಕಕ್ಕಿಟ್ಟು ಎಣ್ಣೆ ಕಾಯಿಸ್ಕೋಬೇಕ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, 1 ಸ್ಪೂನ್ ಆಗೋಷ್ಟು ಹಾಲು ಕೂಡ ಉಳ್ದೈತ್ರಿ. ಇವಾಗ ನೋಡ್ರಿ, ಹಿಟ್ಟು ಅನ್ನೋದು ನೆಂದೈತ್ರಿ, ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ 2 ಭಾಗ ಆಗಿ ಮಾಡ್ಕೊಳ್ಳೋಮ್ರಿ. ಈಗ ನಾವು ಚಪಾತಿ ಅದು ಮಾಡತ್ನಾಗ ಯಾವ ರೀತಿ ಉಂಡೆ ಮಾಡಿ ಇಟ್ಕೋತೇವಲ್ರಿ, ಅದೇ ತರ ಇದನ್ನ 2 ಭಾಗಗಳನ್ನಾಗಿ 2 ಉಂಡೆ ಮಾಡಿ ಇಟ್ಕೊಳ್ಳುಮಂತ್ರಿ. ಇದೇನೈತಲ್ರಿ, ಸ್ವಲ್ಪ ಕೈಲೇ ನಾದ್ಕೊಂಡು ಸಾಫ್ಟ್ ಮಾಡ್ಕೊಳ್ಳುಮಂತ್ರಿ. ಇದಕ್ಕೆ ಯಾವುದೇ ತರ ನೀವು ಹಿಟ್ಟು ಹಚ್ಚಿ ಲಟ್ಸೋದೇನ್ ಬೇಕಾಗಿಲ್ರಿ. ಯಾಕಂದ್ರ ಆಲ್ರೆಡಿ ನಾವು ತುಪ್ಪ ಚೀಸ್ ಹಾಕೋದ್ರಿಂದ ಇದೇನು ಜಾಸ್ತಿ ಅಂಟಂಗಿಲ್ರಿ. ಹಂಗಂತೇಳಿ ನೀವು ಹಂಗೆ ಲಟಸ್ಕೋಬೇಕು ನೋಡ್ರಿ. ಇದಕ್ಕೆ ಹಿಟ್ಟು ಏನು ಹಚ್ಚೋದಿಲ್ರಿ. ನೋಡ್ರಿ, ಈ ತರ ಲಟಸ್ಕೋಬೇಕು ನೋಡ್ರಿ. ತೆಳ್ಳಗ ಲಟ್ಸ್ಕೊಂಡು ಈ ತರ ಇದು ಮಾಡ್ಬೇಕ್ರಿ. ಚಮಚ ತಗೊಂಡು ತೂತಾಗಿ ಮಾಡ್ಕೋಬೇಕ್ರಿ. ಯಾಕಂದ್ರ ನಾವು ಎಣ್ಣೆಯಾಗ ಹಾಕನ ಉಬ್ಬಂಗಿಲ್ರಿ, ಅದು ನಮಗೆ ಕ್ರಿಸ್ಪಿ ಬೇಕ್ರಿ. ಮಕ್ಳಿಗೆ ಯಾವಾಗ್ಲೂ ಕ್ರಿಸ್ಪಿನೇ ಇಷ್ಟ ಆಗುತ್ತಲ್ರಿ, ಹಂಗಂತೇಳಿ ನಾವು ಕ್ರಿಸ್ಪಿನೇ ಮಾಡತ್ತೇವ್ ನೋಡ್ರಿ. ಮತ್ತೆ ಇದು ಎಣ್ಣೆಯೊಳಗೆ ಹಾಕೋಣ ಸ್ಮೆಲ್ ಅನ್ನೋದು ಬಹಳ ಮಸ್ತಾಗೆ ಬರ್ತೈತ್ರಿ, ಚೀಸ್ದು ಬಟ್ರದ್ದು. ಇವಾಗ ನೋಡ್ರಿ, ನಾನು ಎಲ್ಲಾ ರೀತಿ ಈ ತರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ ನಾವು. ಯಾಕಂದ್ರ ನಾ ಟ್ರಯಾಂಗಲ್ ಮಾಡತ್ತೀನಿ. ನೀವು ಬೇಕಂದ್ರ ಯಾವ ಸೇಪ್ ಬೇಕಾದ್ರೂ ಮಾಡ್ಕೋಬಹುದು ನೋಡ್ರಿ. ಸರ್ಕಲ್ ಕೂಡ ಮಾಡ್ಕೋಬಹುದ್ರಿ, ಅಥವಾ ಹಿಂಗ್ ಟ್ರಯಾಂಗಲ್ನು ಮಾಡ್ಕೋಬಹುದು ನೋಡ್ರಿ. ನೋಡ್ರಿ, ಎರಡೆರಡು ಅಂತ ಹೇಳಿ 2 ಲೈನ್ ಈ ತರ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದನ್ನ ಟ್ರಯಾಂಗಲ್ ಶೇಪಿಗೆ ಕಟ್ ಮಾಡ್ಕೊಳ್ಮಂತ್ರಿ. ನೋಡ್ರಿ, ಈ ತರ ಚಾಕುಲೆ ಕಟ್ ಮಾಡ್ಕೋಬೇಕ್ರಿ. ಇವು ಒಂದಕ್ಕೊಂದು ಅಂಟಂಗೂ ಇಲ್ರಿ, ನೀವು ಈ ತರ ಕಟ್ ಮಾಡಿದ್ರೂನು. ನೀವು ನೋಡ್ತಾ ಇರ್ಬೋದ್ರಿ. ನೋಡ್ರಿ, ಒಂಚೂರು ಅಂಟಿಲ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವೇನ್ ಮಾಡೋಮ್ರಿ, ಎಣ್ಣೆ ಒಳಗ ಫ್ರೈ ಮಾಡೋಮಂತ್ರಿ. ಎಣ್ಣೆ ಕೂಡ ಕಾದೈತ್ರಿ. ಮತ್ತೆ ಇದು ಫ್ರೈ ಮಾಡತ್ನಾಗ ಲೋ ಫ್ಲೇಮ್ದಾಗ ಇಟ್ಟೆ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರ ನಾವು ಚೀಸ್ ಹಾಕಿವಲ್ರಿ, ಜಲ್ದಿ ಕಲರ್ ಚೇಂಜ್ ಆಗುತ್ರಿ. ಹಂಗಂತೇಳಿ ಲೋ ಫ್ಲೇಮ್ದಾಗ ಇಟ್ಟು ಕ್ರಿಸ್ಪಿ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ತರ ಮಾಡಿಟ್ರಂದ್ರ ಮಕ್ಳಿಗೆ ಸಾಕ್ರಿ, ದಿನ ಇದನ್ನೇ ತಿಂತಾರ ನೋಡ್ರಿ. ಅಟ್ ಮಸ್ತ್ ಆಗಿರ್ತೈತ್ರಿ. ಮತ್ತೆ ಇದು 2 ತಿಂಗಳಂತ್ರು ಇಡಕ್ ಆಗಲ್ರಿ. ಯಾಕಂದ್ರ ಮಾಡ್ತಾ ಇರ್ಬೇಕಾದ್ರೇನೆ ಎಲ್ಲಾ ಖಾಲಿ ಮಾಡ್ತಾರ್ರಿ, ಅಟ್ ಟೇಸ್ಟ್ ಇರ್ತೈತ್ರಿ ಇದು. ನೀವು ನೋಡ್ತಾ ಇರ್ಬೋದ್ರಿ, ನಾ ಸರ್ವಿಂಗ್ ಪ್ಲೇಟ್ ಇಟ್ಟಿನಂದ್ರ ಮಕ್ಳು ಒಂಚೂರು ಇಡ್ತಾ ಇಲ್ರಿ. ಅಷ್ಟೇ ತಿಳ್ಕೊರಿ ಎಷ್ಟು ಕ್ರಿಸ್ಪಿ ಮತ್ತೆ ಎಷ್ಟು ಟೇಸ್ಟಿ ಐತೆ ಅಂತ ಹೇಳಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ಇಷ್ಟ ಆಗತ್ರಿ.